ಪ್ರಾರ್ಥನಾ ತರಬೇತಿ ಮೊದಲನೇದಾಗಿ ನಾವು ಶುರು ಮಾಡಿದ್ವಿ. ಮೊದಲನೇದಾಗಿ ಶುರು ಮಾಡಿದ ನಂತರ ದೇವರು ನಾನು ರೆಡಿ ಆಗ್ತಾ ಇದೆ ಅವತ್ತು ಸಂಜೆ ಎಲ್ಲರೊಟ್ಟಿಗೆ ಮಾತನಾಡಬೇಕು ಅಂತ. 7 ದಿನಗಳ ಪ್ರಾರ್ಥನಾ ತರಬೇತಿ ಮುಗಿದಿತ್ತು. ಯಾರ್ಯಾರು ಜಾಯಿನ್ ಆಗಿದ್ರು ಅವ್ರ ಜೊತೆ ಮಾತನಾಡಬೇಕಂತ ನಾವು ಸಂಜೆ ಒಂದು ಮೀಟನ್ನ ಶೆಡ್ಯೂಲ್ ಮಾಡಿ ಐ ವಾಸ್ ಗೆಟಿಂಗ್ ರೆಡಿ ಆಗ್ತಾ ಇರ್ಬೇಕಾದ್ರೆ ಹೇಗೆ ಆ ಶಬ್ದ ಬಂದು ನನ್ನನ್ನು ಆವರಿಸಿಕೊಳ್ತಾ ಗೊತ್ತಿಲ್ಲ. ವಿಷನ್ ಕರ್ನಾಟಕ ಅನ್ನೋದು ಆ ಕ್ಷಣದಲ್ಲಿ ನನ್ನ ಕಿವಿಗೆ ಮುಟ್ಟಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದರ್ಶನ, ನನ್ನ ಮೇಲಿರುವಂತ ಅಭಿಷೇಕ, ನನ್ನ ಮೇಲೆ ನುಡಿಯಲ್ಪಟ್ಟಿರುವಂತ ಎಲ್ಲ ಪ್ರವಾದನೆಗಳು ನನ್ನನ್ನು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಿಲ್ಲ. ಪ್ರತಿಯೊಬ್ಬ ಪ್ರವಾದಿಗಳು ಬರ್ತಾರೆ, ಪ್ರವಾದನೆ ನುಡಿತಾರೆ, ಲೋಕದ ಕಟ್ಟ ಕಡೆಯವರೆಗೆ ದೇವರನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ನಾನು ಖಂಡಿತವಾಗಿ ನಾನು ಅದಕ್ಕಾಗಿ ಆರಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ನನಗೆ ಗೊತ್ತು. ಆದ್ರೆ ನಾನು ದೇವರ ಒಂದೊಂದು ಬಿಟ್ಟು ಮಾಡಿ, ಅಪ್ಪ ನನ್ನ ರಾಜ್ಯವನ್ನೇ ಹೀಗೆ ಅನಾಥವಾಗಿ ಬಿಟ್ಟು ನಾನು ಬೇರೆ ದೇಶಗಳ ಬಳಿ ಹೋಗುವುದಿಲ್ಲ. ಮೊದಲು ನನ್ನ ಜನರು ರಕ್ಷಣೆಗೆ ಬರಲಿ, ನಂತರ ನಾನು ದೇಶಗಳನ್ನು ಸುತ್ತುತ್ತೇನೆ, ರಾಜ್ಯಗಳನ್ನು ಸುತ್ತುತ್ತೇನೆ. ಮೊದಲು ನನ್ನ ಕನ್ನಡದ ಜನರು ರಕ್ಷಣೆಗೆ ಬರಲಿ. ಇದೊಂದೇ ಪ್ರಾರ್ಥನೆ ನಾನು ಮಾಡ್ತಾ ಇದ್ದೆ, ಒಂದೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸುಮಾರು 7-8 ತಿಂಗಳ ಹಿಂದೆ ಬಿಲಿ ಗ್ರಾಮ್ ಅವರ ಬಯೋಗ್ರಫಿ ಮೂವಿಯನ್ನ ನಾನು ನೋಡ್ತಾ ಇದ್ದೆ. ಅಚಾನಕ್ ಆಗಿ ಆ ಮೂವಿ ಮುಗಿಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಒಬ್ಬಳೆ ಕೂತ್ಕೊಂಡು ಅಳ್ತಾ ಇದ್ದೀನಿ. ಆ ಜನರನ್ನ ನೋಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ಆಮೇಲೆ ದೇವರು ನನ್ನೊಟ್ಟಿಗೆ ಮಾತನಾಡಿದ್ರು, ಹೇಗೆ ಈ ಮನುಷ್ಯನನ್ನ ಶುಭವಾರ್ತೆಗಾಗಿ ನಾನು ಆರಿಸಿಕೊಂಡನೋ ಅದೇ ರೀತಿಯಾಗಿ ಈ ರಾಜ್ಯದಲ್ಲಿ ನನ್ನ ಶುಭವಾರ್ತೆಯನ್ನು ಸಾರೋದಕ್ಕೆ ನಾನು ಏನನ್ನ ಆರಿಸಿಕೊಳ್ತಾ ಇದ್ದೇನೆ. ಸುಮಾರು 8-9 ತಿಂಗಳ ಹಿಂದೆ ದೇವರೇ ಈ ವಿಷಯವಾಗಿ ನನ್ನೊಟ್ಟಿಗೆ ಮಾತನಾಡಿದ್ರು. ಆದ್ರೆ ಆಗ ನಾನು ಮರೆತು ಬಿಟ್ಟೆ. ಆದ್ರೆ 2 ತಿಂಗಳ ಹಿಂದೆ ಮತ್ತೆ ದೇವರ ದರ್ಶನವನ್ನು ನನ್ನ ಕಣ್ಣೆದುರಿಗೆ ತಂದರು. ಅವತ್ತು ನಾನು ಇಟ್ಟಂತ ಆ ಕಣ್ಣೀರಿಗೆ ಪ್ರತಿಫಲವಾಗಿ ಇವತ್ತು ಆ ವಿಷನ್ ಕರ್ನಾಟಕ ಅಡಿಪಾಯವಾಗಿ ನೀವೆಲ್ಲರೂ ಬಂದಿದ್ದೀರಾ. ಫೌಂಡೇಶನ್ ಆಗೋದಕ್ಕೆ ದೇವರು ನಿಮ್ಮೆಲ್ಲರನ್ನ ಕರೆದುಕೊಂಡು ಬಂದಿದ್ದಾರೆ. ಎಲ್ಲರೂ ಗುಣಾದಿಗಳಾಗಿದ್ದೀರಾ. ವಿಷನ್ ಕರ್ನಾಟಕಕ್ಕೆ ಹಲ್ಲೆಲೂಯಾ. ಈ ಸೇವೆಯ ದರ್ಶನ, ನಮ್ಮ ತಂದೆಯ ದರ್ಶನ, ಕರ್ನಾಟಕ ರಕ್ಷಣೆಗೆ ಬರಬೇಕು. ನಾವಷ್ಟೇ ದೇವರನ್ನು ಅರಿತುಕೊಂಡು, ನಾವಷ್ಟೇ ಸಮಾಧಾನವಾಗಿದ್ದುಕೊಂಡು, ನಾವಷ್ಟೇ ಸಂತೋಷವಾಗಿರಬಾರ್ದು. ನಮಗೆ ಸಿಕ್ಕಂತ ಬಿಡುಗಡೆ, ನಮಗೆ ಸಿಕ್ಕಂತ ರಕ್ಷಣೆ, ನಮಗೆ ಸಿಕ್ಕಂತ ಪ್ರೀತಿ, ನಮಗೆ ಸಿಕ್ಕಂತ ಸಮಾಧಾನ ಇತರರಿಗೂ ಕೂಡ ಸಿಗಬೇಕು. ಹಲ್ಲೆಲೂಯಾ. ಸರಿಸುಮಾರು 7 ಕೋಟಿ ಜನರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇವತ್ತಿನಿಂದ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಇದನ್ನು ಕೂಡ ನೀವು ಅಳವಡಿಸಿಕೊಳ್ಳಬೇಕು. ಏನ್ ಗೊತ್ತಾ, 7 ಕೋಟಿ ಕನ್ನಡಿಗರು ರಕ್ಷಣೆಗೆ ಬರಬೇಕು. ಯೇಸು ಅವರ ಪಾಪಗಳು ಕ್ಷಮಿಸಲ್ಪಡಬೇಕು ಯೇಸುವಿನ ನಾಮದಲ್ಲಿ. ಅವರು ರಕ್ಷಣೆಗೆ ಬರಬೇಕು ಯೇಸುವಿನ ನಾಮದಲ್ಲಿ ಎಂಬುದಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ವಿಷಯವಾಗಿ, ಇವತ್ತಿನ ಕೂಟದ ವಿಷಯವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಿನ್ನೆ ಪೂರ್ತಿ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರು ನನಗೆ ಒಂದೊಂದನ್ನೇ ಸೇರಿಸಿಕೊಂಡು ಕೊಡ್ತಾ ಇದ್ರು, ಏನು ಮಾತನಾಡಬೇಕು, ಯಾವ ವಿಷಯವಾಗಿ ಮಾತನಾಡಬೇಕು ಅಂತ. ಆದ್ರೆ ಇಲ್ಲಿ ನಾವು ನಿನ್ನೆ ರಾತ್ರಿ ಸುಮಾರು 2:30 ತನಕ ಆರಾಧನೆ ಮಾಡಿದ್ವಿ. ಆಲಯದಲ್ಲಿ ಆರಾಧನೆ ಮಾಡಿದ ನಂತರ ನಾವು ಮಲಗಿಕೊಂಡ್ವಿ. ಇಲ್ಲೇ ನಾನು ಮಲಗಿದ್ದೆ ಸೋಫಾ ಮೇಲೆ. ಇವರ ಮೀಟಿಂಗ್ ಎಲ್ಲ ಮುಗಿಸಿ 3:30ಗೆ ನನ್ನನ್ನು ಎಬ್ಬಿಸಿದ್ರು. ನಡಿ ಎದ್ದು ಹೋಗೋಣ, ಮೇಲೆ ಮಲ್ಕೊಳ್ಳೋಣ ಅಂತ. ದ ಮೂಮೆಂಟ್ ದೇ ಹೋಗ ನನ್ನನ್ನು ಎಬ್ಬರಿಸಿದ ತಕ್ಷಣ ದೇವರು ನನಗೆ ವಾಕ್ಯವನ್ನು ಕೊಟ್ಟರು, ನೀನು ಇದನ್ನೇ ನುಡಿಬೇಕು ನಾಳೆ ಅಂತ. ಹಲ್ಲೆಲೂಯಾ. ಖಂಡಿತವಾಗಿ ಇವತ್ತು ಈ ಬಂದಿರುವಂತ ಒಬ್ಬೊಬ್ಬರನ್ನ ಕುರಿತಾಗಿ ದೇವರು ಮಾತನಾಡುವಂತ. ಗುಂಪಲ್ಲಿ ಕಳೆದು ಹೋಗುವಂತ ದೇವರು ನನ್ನ ದೇವರಲ್ಲ. ಗುಂಪಲ್ಲಿ ಬಂದವರನ್ನ ಹಾಗೆ ಕಳಿಸುವಂತ ದೇವರು